ಯಾವಾಗ ಆಗುತ್ತೆ ನನ್ನ ಕೆಲಸ? ನಮ್ಮ ಕೆಲಸದ ಬಗ್ಗೆ ಡೌಟ್ ಬರೋಣ, ಹುಡುಗನ ಡೀಟೇಲ್ಸ್ ಕೊಡಿ. ಚಿಟ್ಕೆ ಹೊಡೆಯೋದ್ರಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಚಿಟಿಕೆ ಹೊಡೆದು ಮಾತಾಡೋರ್ನ ನಾನು ಭಾಳ ಜನ ನೋಡಿದ್ದೀನಿ. ನಿನ್ನ ರೇಟ್ ಎಷ್ಟು ಹೇಳು? 2 ಲಕ್ಷ. ತಗೋ 1 ಲಕ್ಷ. ಕೆಲಸ ಬೇಗ ಆಗಬೇಕು, ಲೇಟ್ ಆಗಬಾರ್ದು. ಬಾಕಿ ದುಡ್ಡು ಕೆಲಸ ಮುಗಿದ ಮೇಲೆ. ಅವನು ಎಲ್ಲಿರ್ತಾನೆ, ಎಲ್ಲರೂ ಓಡಾಡ್ತಾನೆ, ಯಾವಾಗ ಮನೆಗೆ ಬರ್ತಾನೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಅವನ ಮನೆ ಇರೋದು ಮೂಡ್ಲುಪಾಳ್ಯದಲ್ಲಿ. ಎಲೆಕ್ಟ್ರಾನಿಕ್ ಸಿಟಿಗೆ ಪಿಕಪ್ ಡ್ರಾಪು ಮಾಡ್ತಾನೆ. ಕೆಲಸದ ಜಾಗದಲ್ಲಿ ಸಿಗ್ನಲಲ್ಲಿ ಏನೂ ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿ CCTVಗಳಿರ್ತವೆ. ಸಿಕ್ಕು ಬಿದ್ದು ಬಿಡ್ತೀರಾ. ಅವನು ಪ್ರತಿದಿನ ಸಂಜೆ 6 ರಿಂದ 7 ಗಂಟೆ ಒಳಗೆ ಮೂಡ್ಲುಪಾಳ್ಯದ ಅವನು ರೂಮಿಗೆ ಬಂದುಬಿಡ್ತಾನೆ. ಎಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಲ್ಲೇ ಮುಗಿಸ್ಬಿಡ್ತೀವಿ. ಮೇ 12ನೇ ತಾರೀಕಿಗೆ ಅವನ ಮದುವೆ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ ವಿಜಯನಗರಕ್ಕೆ ಹೋಗಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅವನು ಇನ್ವಿಟೇಷನ್ ತರೋದಕ್ಕೆ ಹೋಗ್ತಾನೆ. ಅಲ್ಲೇ ಅವನನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿ. ನಾಳೆ ಬೆಳಗ್ಗೆ ಅವನು ಇರೋದಿಲ್ಲ, ಯೋಚನೆ ಮಾಡಬೇಡ. ಕೆಲಸ ಹುಷಾರಾಗಿ ಮುಗಿಸಿ. ಯಾವುದೇ ಕಾರಣಕ್ಕೂ ನಾವು ಸಿಗಾಕೋಬಾರ್ದು. ಅವನು ಬದುಕುಳಿಬಾರ್ದು. ನಮಸ್ಕಾರ. ಬೆಂಗಳೂರು ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ, ಉನ್ನತ ಶೈಕ್ಷಣಿಕ ಕೇಂದ್ರ, ಹೀಗೆ 10 ಹಲವು ಕಾರಣಗಳಿಂದ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದೆ. ಆದರೆ ಇತ್ತೀಚೆಗೆ ಅಪರಾಧ ಪ್ರಕರಣಗಳಿಂದಾಗಿ ಕುಖ್ಯಾತಿ ಪಡಿತಾ ಇರೋದು ವಿಷಾದಕರ ಸಂಗತಿ. ಆಧುನೀಕರಣ ಹಾಗೂ ಔದ್ಯೋಗೀಕರಣದ ಪ್ರಗತಿಯಿಂದ ಪ್ರತಿನಿತ್ಯ ರಾಜ್ಯದ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಹೀಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಸಣ್ಣ ಹಳ್ಳಿ ಮೊದಲಪಾಳ್ಯದಿಂದ ಬೆಂಗಳೂರಿಗೆ ಬಂದವನು 24 ವರ್ಷದ ಯುವಕ ಹರೀಶ್. ತನ್ನ ಚಿಕ್ಕಪ್ಪನ ಸಹಾಯದಿಂದ ಒಂದು ಟೆಂಪೋ ಟ್ರಾವೆಲರ್ ಖರೀದಿಸಿ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇರ್ತಾನೆ. ಅವನ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಇನ್ನು 15 ದಿನದಲ್ಲಿ ಅವನ ಮದುವೆ ಆಗೋದ್ರಲ್ಲಿತ್ತು. ಆದರೆ ವಿಧಿಗೆ ಅದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಯಾವುದೋ ಕಾಣದ ಕೈಗಳು ಅವನ ಹತ್ಯೆಗೆ ಸಂಚು ರೂಪಿಸ್ತಾ ಇರುತ್ತೆ. ಇದ್ಯಾವುದರ ಅರಿವೇನೇ ಇಲ್ಲದೆ ಹರೀಶ್ ತನ್ನ ಮದುವೆ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಏನು ಮೇಡಮ್, ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ? ಯಾಕೆ ಸರ್, ಬೆಳಗ್ಗೆನೆ ಕಾಲ್ ಮಾಡಬಾರ್ದಾ? ಯಾವ ಹುಡುಗಿ ಜೊತೆ ಬ್ಯುಸಿ ಇದ್ದೀರಾ? ನೀನು ನಿನ್ನ ತಂಗಿ ಇಬ್ಬರು ಊರಲ್ಲಿದ್ದೀರಾ. ಇನ್ನು ಯಾವ ಹುಡುಗಿ ಜೊತೆ ಬ್ಯುಸಿಯಾಗಿರಲಿ? ನಾನಲ್ಲದೆ ನನ್ನ ತಂಗಿ ಮೇಲೂ ಕಣ್ಣಾಕಿದ್ದೀರಾ? ಹೋಗ್ರಿ, ನಾನು ನಿಮ್ಮನ್ನು ಮದುವೆ ಆಗಲ್ಲ. ಏನು, ಮದುವೆ ಆಗಲ್ವಾ? ಇನ್ವಿಟೇಷನ್ಸ್ ಎಲ್ಲ ಪ್ರಿಂಟಿಗೆ ಕೊಟ್ಟಿದ್ದೆ, ಅದು ತರೋಣ ಅಂತ ಹೊರಟಿದ್ದೆ. ಈಗ ನೀನು ಮದುವೆ ಆಗಲ್ಲ ಅಂತಿದ್ಯಾ? ಏನು ಮಾಡೋದು? ಅದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ. ಓಹೋ, ಪ್ರಿಂಟಿಗೆ ಕೊಟ್ಟಿರೋ ಇನ್ವಿಟೇಷನ್ ವೇಸ್ಟ್ ಆಗುತ್ತಾ? ಆಯ್ತು ಬಿಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ಅದು ವೇಸ್ಟ್ ಆಗೋದು ಬೇಡ. ಸರಿ ಸರಿ, ತಮಾಷೆ ಸಾಕು. ಪತ್ರಿಕೆ ತರೋದಕ್ಕೆ ಇವತ್ತೇ ಟೈಮ್ ಇರೋದು, ಮತ್ತೆ ಸಿಗೋದಿಲ್ಲ. ನಿಮ್ಮ ಮನೆಗೂ ಪತ್ರಿಕೆಗಳನ್ನ ಕಳಿಸ್ತೀನಿ, ಎಲ್ರಿಗೂ ಹಂಚ್ಬಿಡು. ನಮ್ಮ ಮದುವೆಗೆ ತುಂಬ ಜನ ಬರಬೇಕು, ಗೊತ್ತಾಯ್ತಾ? ಆಯ್ತು, ಕಳಿಸಿ. ಇನ್ನು 20 ದಿನ ಇದೆ ಮದುವೆಗೆ. ಹೋಗಿ ಇನ್ವಿಟೇಷನ್ ಕಾರ್ಡ್ ತೊಗೊಬನ್ನಿ. ರೊಮ್ಯಾಂಟಿಕ್ ಮೂಡಲ್ಲಿ ಎರ್ರಬಿರಿ ಗಾಡಿ ಓಡಿಸ್ಬಿಡ್ರಿ, ಎಲ್ಲಾದರೂ ಬೀಳ್ತೀರಾ. ಆಯಿತು, ಮತ್ತೆ ರಾತ್ರಿಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಎಲ್ಲೋ ನೀನು ಬಂದಿರೋ ಬರ್ತಾನೆ ಇಲ್ವಾ ಮರ? ಇವತ್ತು ಅವ್ನು ಬಂದೇ ಬರ್ತಾನೆ ಕಣೋ, 100% ಬಂದೇ ಬರ್ತಾನೆ. ಸುಮ್ಮನೆ ನೀನು ನಂಗೆ ಟೆನ್ಷನ್ ಕೊಡ್ಬೇಡ. ಟೆನ್ಷನ್ ಕೊಡ್ಬೇಡ ಅಂತ ಅವ್ನು ಬಂದಿರಂದು ಏನೋ ಮಾಡ್ತೀಯಾ? ಇವತ್ತು ಏನಾದರೂ ಹೋಗಿ ಅವ್ನು ಮುಗಿಸ್ಲೇಬೇಕು. ಇಲ್ಲ ಅಂದರೆ ದುಡ್ಡು ಕೊಟ್ಟರೆ ಅವನು ತಿಕ್ಕ ನನ್ನ ಮಗ. ಅವನು ಎತ್ತಾಗ ತೊಗೊಂಡಿರೋದು 2 ಲಕ್ಷ, ಸಣ್ಣ ಅಮೌಂಟ್ ಅಲ್ಲ. ಅವನು ವಾಪಸ್ ಕೇಳಿದ್ರು ಕೇಳ್ತಾನೆ, ಮೊದಲೇ ತಿಕ್ಕಲ್ ನನ್ನ ಮಗ.
ಹಲೋ, ಏನಾಯ್ತು? ಏನಾಯಿತು ಅಂದರೆ? ಏನೋ ಏಟ್ ಮಾಡ್ಕೊಂಡ್ರಂತೆ? ಓ ಅದಾ, ಏನಿಲ್ಲ, ಒಂದು ಸಣ್ಣ ಆ್ಯಕ್ಸಿಡೆಂಟು. ನಿನಗೆ ಯಾರು ಹೇಳಿದ್ರು? ನಿಮ್ಮಪ್ಪ ನಮ್ಮ ಮನೆಗೆ ಫೋನ್ ಮಾಡಿದ್ರು. ನೀನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ಯಂತೆ. ನನಗೊಂದು ಮಾತು ತಿಳಿಸ್ಲಿಲ್ಲ ನೀವು. ಅದು ಇನ್ವಿಟೇಷನ್ಸ್ ತರೋಣ ಅಂತ ಹೋಗ್ತಾ ಇದ್ದೆ. ಯಾರೋ ಕುಡಿದು ಡ್ರೈವ್ ಮಾಡ್ತಿದ್ದ ಅನಿಸುತ್ತೆ. ಹಿಂದಿಂದ ಬಂದು ಗುದ್ಬಿಟ್ಟ. ಬಿದ್ದು ಸ್ವಲ್ಪ ಗಾಯ ಆಯಿತು ಅಷ್ಟೇ. ಅದಕ್ಕೆ ಹೇಳಿದ್ದು ನಿಧಾನಕ್ಕೆ ಗಾಡಿ ಓಡಿಸಿ ಅಂತ. ನಿಧಾನಕ್ಕೆ ಗಾಡಿ ಓಡಿಸ್ತಾ ಇದ್ದೆ. ಬೆಂಗಳೂರಲ್ಲಿ ನಾವು ಎಷ್ಟೇ ಹುಷಾರಾಗಿ ಗಾಡಿ ಓಡಿಸಿದ್ರೂ ಸೇಫಾಗಿ ಮನೆ ಸೇರ್ತೀವಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಮದುವೆ ಮುಂಚೆನೇ ಈಗ ಆಗಿದೆ ಅಂದರೆ ಯಾಕೋ ಅಪಶಕನ ಅನ್ನಿಸ್ತಾ ಇದೆ. ನಂಗೆ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ತಲೆ ಕೆಟ್ಟವರು 100 ಜನ ಗಾಡಿ ಓಡಿಸ್ತಾ ಇರ್ತಾರೆ. ನಮ್ಮ ಗ್ರಹಚಾರ ಸರಿ ಇಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಇದಕ್ಕೆಲ್ಲ ಅಪಶಕನ ಅಂದ್ಕೊಂಡ್ರೆ ಹೇಗೆ ಪಲ್ಲವಿ? ಇದೊಂದು ಸಣ್ಣ ಆಕ್ಸಿಡೆಂಟು ಅಷ್ಟೇ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಗಾಬರಿ ಆಗಬೇಡ. ನನಗೇನು ಆಗಿಲ್ಲ. ಆಯಿತು, ರೆಸ್ಟ್ ತಗೊಳ್ಳಿ, ಕೆಲಸಕ್ಕೆಲ್ಲ ಹೋಗಬೇಡಿ. ಮದುವೆ ಹತ್ರ ಬರ್ತಾ ಇದೆ, ಹುಷಾರಾಗಿರಿ. ಆಯಿತು. ಯಾವ ಸೀಮೆ ಸುಪಾರಿ ಕಿಲ್ಲರ್ಸ್ ಅಯ್ಯ ನೀವು? ಮುಚ್ಕೊಂಡು ನಾನು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಂದುಕೊಡಿ. ದುಡ್ಡು ಬಿಸಾಕಿದ್ರೆ ನಾನು ಹೇಳಿದ ಕೆಲಸ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ನನಗೆ. ಏಯ್, ಅದೇನು ಕಿಸಿತಿ ನಿಂತ ಇದ್ದೀರೋ ಅದ್ರ ಮೊದಲು ಹೇಳ್ರೋ. ಆಯಿತು, ಅದೇನು ಮಾಡ್ತಿರೋ ಮಾಡಿ. ಈ ಸರಿ ಏನಾದರೂ ಎಡವಟ್ಟಾಯಿತು ಅಂತಂದರೆ ನಾನು ಸುಮ್ಮನೆ ಇರೋದಿಲ್ಲ. ಬೇರೆಯವ್ರಿಗೆ ಆ ಕೆಲಸ ವಹಿಸ್ಬೇಕಾಗತ್ತೆ. ಹೋಗ್ಬೇಕಾದ್ರೆ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ. ಯಾವ್ದವನ್ ಮನೆ ಅದೇ ಕಣಕ್ಕ. ನಡ್ಲ ಅವ್ನ್ಗ ಐತೆ ಇವತ್ತು. ನನ್ನ ಮಗಳು ಬಾಳ ಹಾಳು ಮಾಡ್ಬಿಡಿ ತಣ್ಣ ಮಾಲ್ ಕೂರ್ಕೊಂಡವನೆ. ನಾವ್ ಇಲ್ಲಿ ಬಿಸಿಲಲ್ಲಿ ಊರ್ಕೊಂಡು ತಿರುಗ್ತಾ ಇದೀವಿ ಅವ್ನ ಮನೆ ಹುಡಿಕೊಂಡು. ನಡ್ಕೊಂಬಲ್ಲ ಒಳಗ್ ನುಗ್ಗ್ಯಾ ನನ್ನ ಮಗನ್ನ. ಏ ಹರೀಶ, ಬಾರ ಆಚೆಗೆ. ಏ ಹರೀಶ, ಏನ್ ಮಾಡ್ತಾ ಇದೀಯ ಒಳಗಡೆ ಕುತ್ಕೊಂಡಿ? ಬಾರ ಇಲ್ಲ ಆಚೆ. ಯಾರು ನೀವು? ಇಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಏ ನಾಟಕ ಆಡ್ತಾ ಇದ್ಯಾ? ನನ್ ಮಗನ್ ಲವ್ ಮಾಡ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೋಬೇಕಂತ ಇದ್ಯಾ? ಕೊಟ್ಟೆ ಅಂತಂದ್ರೆ ಯಾರಮ್ಮ ನೀನು? ನೀನು ಯಾರು ಅಂತಾನೆ ಗೊತ್ತಿಲ್ಲ. ಈಗ ಬಂದು ಗಲಾಟೆ ಮಾಡ್ತಾ ಇದ್ಯಾ? ಸುಮ್ಮನೆ ಹೋಗ್ರೆ. ಇವನ ಹತ್ರ ಎಂತಮ್ಮ ಮಾತಾಡೋದು? ಯಾಕೆ ನಮ್ಮ ಪೊಲೀಸ್ ಸ್ಟೇಷನ್ಗೆ? ಅದ್ ಹೆಂಗ್ ನನ್ ಮಗಳಗ್ ಮೋಸ ಮಾಡಿ ಇನ್ನೊಬ್ಬ ಹುಡುಗಿಗ್ ಮದುವೆ ಮಾಡ್ಕಂತಾನೆ. ನಾನು ನೋಡ್ತೀನಿ. ಎಳ್ಕೊಂಡ್ ನಡೀರಿ ಅವ್ನಿಗೆ. ಸ್ಟೇಷನ್ ಅಲ್ಲೇ ಬುದ್ಧಿ ಕಲಿಸ್ತಾರೆ ಪೊಲೀಸ್ ಅವರು. ನನ್ನ ತಂಗಿಗೆ ಮೋಸ ಮಾಡಿ ಹೆಂಗ ಬೇರೆ ಮದುವೆ ಐತಿಯಾ? ಪೊಲೀಸ್ ಇಲ್ಲೇ ಕರ್ಸಿ, ನಾನು ಮಾತಾಡ್ತೀನಿ. ಪೊಲೀಸ್ ಅಲ್ಲಿ ಬರ್ಬೇಕು. ಏಪ್ರಿಲ್ 23, 2014, ಮೂಡಲಪಾಳ್ಯ, ಬೆಂಗಳೂರು. NH 78, ಉರ್ಕೆಹಳ್ಳಿ ಬ್ರಿಡ್ಜ್, ಉರ್ಕೆಹಳ್ಳಿ ಗ್ರಾಮ, ಕುಣಿಗಲ್. ಮೊದಲು ಪೊಲೀಸ್ ಸ್ಟೇಷನ್ ಫೋನ್ ಮಾಡೋ. ಹಲೋ, ಪೊಲೀಸ್ ಸ್ಟೇಷನ್.
ಯಾರು ಇದು ಫೋನ್ ಮಾಡಿದ್ದು? ಸರ್ ನಾನೇ ಫೋನ್ ಮಾಡಿದ್ದು, ನನ್ನ ಹೆಸರು ವಿಜಯ್ ಅಂತ. ಸರ್ ಬನ್ನಿ. ಬಾಡಿನ ಆಧಾರ್ ಮಾಡಿಸಿ ಪೋಸ್ಟ್ ಮಾಡ್ತೀವಿ. ಎಸ್ ಸರ್. ನಾನು ಆರಾಮಾಗಿರೋದು ಇರಲಿ, ನನ್ನ ಸೊಸೆ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಬನ್ನಿ ಉಣ್ಣಾಕಿಡ್ತೀನಿ. ಮಾತಾಡ್ದ ಕೂತ್ಕೊಂಡ್ರೆ ಮಾತಾಡ್ತಾನೆ ಕೂತ್ಕೊಂಡಿರ್ತೀವಿ. ಬನ್ನಿ ನಡಿ ನಡಿ. ಸರ್ ಇದೆಲ್ಲ ಟಿಟಿಲಿ ಸೀಸ್ ಆಗಿರೋ ವಸ್ತುಗಳು. ಕುಣಿಗಲ್ ಪೊಲೀಸ್ ಠಾಣೆ, ಕುಣಿಗಲ್. ಎಲ್ಲ ಹೆಂಗಸ್ ಯೂಸ್ ಮಾಡೋ ವಸ್ತುಗಳಿವೆ. ಅವ್ನು ಶೋಕಿಗೆ ಯೂಸ್ ಮಾಡಿರೋ ವಸ್ತುನೂ ಇದೆ. ಯಾವುದೋ ಹಿಂಗ್ಸನ್ನು ಕರ್ಕೊಂಡ್ಬಂದು ಎಂಜಾಯ್ ಮಾಡೋಕೆ ನೋಡಿರ್ತಾನೆ. ಏನೋ ಹೆಚ್ಚು ಕಡಿಮೆ ಆಗಿ ಸೂಸೈಡ್ ಮಾಡ್ಕೊಂಡಿರ್ತಾನೆ, ಅಥವಾ ಅನೈತಿಕ ಸಂಬಂಧಕ್ಕೆ ಪಾಯ್ಸನ್ ಮಾಡಿದ್ರು. ಸರ್ ಇದು ಕೊಲೆನಾ ಸೂಸೈಡಾ ಒಂದು ಗೊತ್ತಾಗ್ತಾ ಇಲ್ಲ. ಇದು ಸೂಸೈಡ್ ಆಗಿದ್ರೆ ಇಲ್ಲಿವರೆಗೂ ಬಂದು ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ? ಇನ್ನೂ ಕೊಲೆ ಅಂತಾದರೆ ಇಷ್ಟೆಲ್ಲ ಕ್ಲೂ ಯಾರು ಬಿಟ್ಟೋಗಲ್ಲ ಸರ್. ಇನ್ನು 2 ಅವರಲ್ಲಿ ಡೀಟೇಲ್ಸ್ ಬರ್ಬೋದು. ಏನು ರೀ ಸರ್? ಗಾಡಿ ಡ್ಯಾಶ್ಬೋರ್ಡಲ್ಲಿ ಇದರಲ್ಲಿರೋ ಎಷ್ಟು ಆನ್ ಇರ್ಬೇಕು. ಪಲ್ಲವಿ ಮತ್ತು ಹರೀಶ್ ಅಂತ ಹೆಸರಿದೆ ನೋಡಿ. ಇದರಲ್ಲಿ ಅವನ ಮನೆ ಫೋನ್ ನಂಬರ್ ಇದೆ. ಫೋನ್ ಮಾಡಿ ನೋಡಿ, ಯಾರು ಅಂತ ಗೊತ್ತಾಗ್ಬೋದು. ಎಸ್ ಸರ್. ನೋಡಿ. ಹಲೋ. ಹಲೋ, ಇದು ಹರೀಶ್ ಅವ್ರ ಮನೆನಾ? ಹೌದು. ಯಾರು ಮಾತಾಡೋದು? ನಾನು ಕುಣಿಗಲ್ ಪೊಲೀಸ್ ಸ್ಟೇಷನ್ನಿಂದ ಮಾತಾಡ್ತಾ ಇರೋದು. ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಟಿಟಿಲಿ ಡೆಡ್ ಬಾಡಿ ಸಿಕ್ಕಿದೆ. ಡೆಡ್ ಬಾಡಿನಾ? ಹೌದು, ಮೋಸ್ಟ್ಲಿ ಸೂಸೈಡು ಅನಿಸುತ್ತೆ. ಆ ಟಿಟಿಲಿ ಈ ಮದುವೆ ಕಾರ್ಡ್ ಸಿಕ್ತು. ಇದರಲ್ಲಿ ನಿಮ್ಮ ನಂಬರ್ ಇದೆ. ಮದುವೆ ಇನ್ವಿಟೇಷನ್ ಕಾರ್ಡಲ್ಲಿ ಹರೀಶ್ ಮತ್ತು ಪಲ್ಲವಿ ಅಂತ ಇದೆ. ಈ ಹರೀಶ್ ಅಂದರೆ ಯಾರು? ನಿಮಗೇನಾಗಬೇಕು? ಹರೀಶ್ ಅಂದರೆ ನನ್ನ ಮಗ ಸರ್. ಅವನಿಗೆ ಮದುವೆ ನಿಶ್ಚಯ ಆಗಿತ್ತು. ಏನಾಯ್ತು ಸರ್? ಏನಾಗಿದೆ ಸರ್? ಹೇಳಿ ಸರ್, ದಯವಿಟ್ಟು ಏನು ಅಂತ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಏನಾಯಿತು ಅಂತ ಇನ್ನೂ ಗೊತ್ತಿಲ್ಲ. ನೀವು ಸ್ಟೇಷನಿಗೆ ಬನ್ನಿ. ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು. ಆಯ್ತು ಸರ್, ಬರ್ತೀವಿ ಸರ್. ಹರೀಶ.
ಹರೀಶನ್ಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಂತ ಒಂದು ಸಂಬಂಧ ಇಟ್ಕೊಂಡೇ ಪಲ್ಲವಿನ ಮದುವೆ ಆಗೋದಕ್ಕೆ ಹೊರಟಿದ್ನೋ ಅದು ಗೊತ್ತಿಲ್ಲ. ಹೀಗಿರುವಾಗ ಬೆಂಗಳೂರಿನ ಮೂಡಲಪಾಳ್ಯದ ಅವನ ರೂಮ್ ಹತ್ರ ಬಂದ ಹೆಂಗಸು ತನ್ನ ಮಗಳ ಬಾಳನ್ನು ಹಾಳು ಮಾಡಿ ಬೇರೆ ಮದುವೆ ಆಗೋಕೆ ಹೊರಟಿದ್ದಾನೆ ಅಂತ ಗಲಾಟೆ ಮಾಡಿದ್ದನ್ನ ಅಕ್ಕಪಕ್ಕದ ಜನ ನೋಡಿ ಇದೊಂದು ಮಾಮೂಲಿ ಕಥೆ ಅಂತ ಸುಮ್ಮನಾಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಅಂತ ಕರ್ಕೊಂಡು ಹೋದ ಅಪರಿಚಿತರು ಹರೀಶ್ಗೆ ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಹರೀಶ್ ಮಾರನೇ ದಿನ ಶವವಾಗಿ ಬಿದ್ದಿರ್ತಾನೆ. ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಕುಣಿಗಲ್ ಪೊಲೀಸರು ಮೊದಲು ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ಅನ್ಕೋತಾರೆ. ಒಂದು ವೇಳೆ ಕೊಲೆ ಆಗಿದ್ರು ಯಾವುದೋ ಅನೈತಿಕ ಸಂಬಂಧದ ಹಿನ್ನೆಲೆಯಿಂದ ಕೊಲೆ ಆಗಿರಬೇಕು ಅಂತ ಅವ್ರಿಗನ್ಸುತ್ತೆ. ಸರ್ಕಾರಿ ಆಸ್ಪತ್ರೆ ಕುಣಿಗಲ್. ಈ ಬಾಡಿ ನೋಡಿ ನಿಮ್ಮ ಮಗುಂದ ಅಂತ ಐಡೆಂಟಿಫೈ ಮಾಡಿ ತೆಗೀರಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸರ್ ಕೈಗೆ ಬಂದು ಮಗ ಹೊರಟೋದ್ನಲ್ಲ. ನಿಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಅವನು ಇಷ್ಟು ದಿವಸ ನನ್ನ ತಮ್ಮನ ಜೊತೆಲೇ ಇದ್ದ ಸರ್. 1 ವರ್ಷದ ಕೆಳಗಡೆಯಿಂದ ಬೇರೆ ಮದುವೆ ಮಾಡಿಕೊಂಡು ಯಾವುದೋ ಕಂಪ್ನಿಗೆ TTನ ಬಾಡಿಗೆಗೆ ಓಡಿಸ್ತಾ ಇದ್ದ ಸರ್. ಅವನಿಗೆ ಕುಡಿಯೋದು ಬೇರೆ ಏನಾದರೂ ಬ್ಯಾಡ ಬಿಡಿಸಿದ್ದ? ಏಕೆಂದರೆ TTಲಿ ಹೆಂಗಸರು ಯೂಸ್ ಮಾಡೋ ಅಂಥ ವಸ್ತುಗಳು ಸಿಕ್ಕಿದೆ. ಇಲ್ಲ ಸರ್, ಅವನಿಗೆ ಆ ರೀತಿ ಯಾವುದೋ ಅಭ್ಯಾಸ ಇಲ್ಲ ಸರ್. ಈ ಹುಡುಗಿ ಯಾರು? ಅವಳು ಪಲ್ಲವಿ ಅಂತ ಸರ್. ಆ ಹುಡುಗಿ ಜೊತೆನೇ ನನ್ನ ಮಗನ ಮದುವೆ ನಿಶ್ಚಯ ಆಗಿತ್ತು. ಇನ್ನು 15 ದಿವಸ ಕಳೆದಿದ್ರೆ ಮದುವೆನೂ ಆಗ್ತಾಯಿತ್ತು ಸರ್. ಅವರು ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಮ್ಮ ಆಗಿತ್ತು? ನಿಮ್ಮ ಜೊತೆ ಏನಾದರೂ ಜಗಳ ಆಡಿದ್ರಾ? ಇಲ್ಲ ಸರ್, ಜಗಳ ಏನೂ ಆಗಿಲ್ಲ ಸರ್. ಅವ್ರು ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಸರ್. ದಿನಾಗಲೂ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಿದ್ರು ಸರ್. ಪ್ರತಿದಿನ ನನಗೆ ಕಾಲ್ ಮಾಡ್ತಾನೇ ಇದ್ದರು. ಮೊನ್ನೆ 22ನೇ ತಾರೀಕು ರಾತ್ರಿನೂ ಫೋನ್ ಮಾಡಿ ನನ್ನ ಹತ್ರ ಚೆನ್ನಾಗೇ ನಗ್ನಗ್ತಾನೆ ಮಾತಾಡಿದ್ರು ಸರ್. ಸರಿ, ನಿಮ್ಮ ಕಾರ್ಯ ಎಲ್ಲ ಮುಗಿದ್ಮೇಲೆ ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ. ಸರ್, ಈ ಅಡ್ರೆಸ್ಸಲ್ಲೆಲ್ಲ ಹೋಗಿ ಹುಡುಕಿದ್ವಿ, ಆದರೆ ಯಾರೂ ಇರಲಿಲ್ಲ ಸರ್. TTಲಿ ಬಾಡಿ ಸಿಗ್ತಲ್ಲ, ಅದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ರಿ ಇದು? ನಾವು ಸೂಸೈಡ್ ಅಂತ ಅಂದ್ಕೊಂಡ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆನೇ ಕತೆ ಹೇಳ್ತಾ ಇದೆ. ಏನಿದೆ ರಿಪೋರ್ಟಲ್ಲಿ ಸರ್? ಸರ್, ಮೊದಲೇ ವಿಷ ಕುಡಿಸಿ ಆಮೇಲೆ ಕತ್ತಿಸ್ಕಿ ಸಾಯಿಸಿದ್ದಾರೆ. ಸರ್, ನನಗೆ ಮೊದಲೇ ಅನಿಸಿತ್ತು ಇದು ಸೂಸೈಡ್ ಅಲ್ಲ ಅಂತ. ನೀವು ಹೇಳ್ದಾಗೆ ಯಾವುದೋ ಅನೈತಿಕ ಸಂಬಂಧಕ್ಕೆ ಕೊಲೆ ನಡೆದಿದೆ. ನೋಡ್ರಿ, ಯಾವುದಕ್ಕೂ ಒಂದು ಕೆಲಸ ಮಾಡೋ ಜಾಗದಲ್ಲಿ ಮತ್ತು ಊರಲ್ಲಿ ಚೆನ್ನಾಗಿ ವಿಚಾರಿಸಿ. ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡು ಬೇರೆ ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಇವರೆಲ್ಲ ರೆಡಿಯಾಗಿರ್ತಾರೆ. ಅಂಥ ಸಂದರ್ಭದಲ್ಲೇ ಈ ಥರ ಎಲ್ಲ ನಡೆಯೋದು. ಇವನೊಂದು ಮದುವೆ ಮಾಡ್ಕೋಬೇಕು ಅಂತಿದ್ದ ಹುಡುಗಿನ ಇನ್ನೊಂದು ಸರಿ ವಿಚಾರಿಸ್ಬೇಕು. ನನಗೆ ಯಾಕೋ ಆ ಹುಡುಗಿ ಮೇಲೆ ಡೌಟ್ ಇದೆ ಸರ್. ನಿಮಗೆ ಯಾರ್ಯಾರ ಮೇಲೆ ಡೌಟ್ ಇದೆಯೋ ಅವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿ. ಎಸ್ ಸರ್. ಹರೀಶ್ ಅಂತ ಒಬ್ಬ ಹುಡುಗ ನಿಮ್ಮ ಕಂಪ್ನಿಲಿ TTನ ಬಾಡಿಗೆ ಓಡಿಸ್ತಾ ಇದ್ದಲ್ವಾ? 3-4 ದಿವಸದಿಂದ ಅವನು ವೆಹಿಕಲ್ ತಂದಿಲ್ಲ. ನಾವು ಫೋನ್ ಮಾಡ್ತಾನೆ ಇದ್ದೀವಿ, ಸ್ವಿಚ್ ಆಫ್ ಬರ್ತಾ ಇದೆ ಅವನು. ಆ ಹುಡುಗ ಇನ್ನು ಮುಂದೆ ಬರೋದೂ ಇಲ್ಲ. ಅವ್ನು ತೀರ್ಕೊಂಡು 3-4 ದಿನ ಆಯ್ತು. ಅವನ ಬಗ್ಗೆನೇ ವಿಚಾರಿಸೋಕೆ ಬಂದೆ. ತೀರ್ಕೊಂಡ್ಬಿಟ್ನಾ? ಏನು ಸರ್, ನಮಗೆ ಗೊತ್ತೇ ಆಗಲಿಲ್ಲ. ಅವನನ್ನು ಯಾರೋ ಕೊಲೆ ಮಾಡಿದ್ದಾರೆ. ಅದೇ ವಿಚಾರವಾಗಿ ನಿಮ್ಮ ಹತ್ರ ನನಗೆ ಕೆಲವು ಇನ್ಫಾರ್ಮೇಷನ್ ಬೇಕಾಯಿತು. ಆಫೀಸಲ್ಲಿ ಅವನ ಬಿಹೇವಿಯರ್ ಹೇಗಿತ್ತು? ಈ ಪಿಕಪ್ಪು ಡ್ರಾಪ್ ಮಾಡಬೇಕಾದ್ರೆ ಲೇಡೀಸ್ ಜೊತೆ ಮಿಸ್ಬಿಹೇವ್ ಮಾಡೋದು, ಏನಾದರೂ ಕಂಪ್ಲೇಂಟ್ ಇತ್ತಾ? ಇಲ್ಲ ಸರ್, ಅವ್ನು ತುಂಬ ಒಳ್ಳೆ ಹುಡುಗ. ಕೆಲವರು ನಮ್ಮ ಟ್ಯಾಕ್ಸಿ ಸರ್ವಿಸ್ ಕೊಡೋದ್ರಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಆದರೆ ಹರೀಶ ಹಾಗೆ ಮಾಡ್ತಾ ಇರಲಿಲ್ಲ. ಅವ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಕೂಡ ಇಲ್ಲ. ನಮ್ಮ ಸ್ಟಾಫರೆಲ್ಲ ಅವ್ನು ತುಂಬ ಲೈಕ್ ಮಾಡ್ತಿದ್ರು.
ಇದೇ ಫಸ್ಟ್ ಟೈಮ್ ಅವನ ಕಡೆಯಿಂದ ಸ್ವಲ್ಪ ತೊಂದರೆ ಆಗಿರೋದು. ಪಾಪ ಅವನಿಗೆ ಈ ಥರ ಆಗಬಾರ್ದಾಗಿತ್ತು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ ಸರ್. ನೋಡಿ, ಇಂಥ ಟೈಮಲ್ಲಿ ನಾವು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ತಪ್ಪು ತಿಳ್ಕೊಬಿಡಿ. ಪರವಾಗಿಲ್ಲ, ಏನು ವಿಷಯ ಅಂತ ಹೇಳಿ. ನಿಮ್ಮ ಮಗಂದು ಸ್ಯೂಸೈಡ್ ಅಲ್ಲ, ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆನಾ? ನೋಡಿ, ಅವನ ಟಿಟಿಲಿ ಹೆಂಗಸ್ರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳಿತ್ತು. ಅವನಿಗೆ ಈ ಹೆಂಗಸರು ಕೈಯಲ್ಲಿ ಕುಡ್ತಾ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತ? ಹೆಣ್ಮಕ್ಳು ಸಹವಾಸ ಇರಲಿಲ್ಲ ಸರ್, ಕುಡಿಯೋ ಅಭ್ಯಾಸನೂ ಇರಲಿಲ್ಲ. ತುಂಬ ಒಳ್ಳೆಯವನು ಸರ್ ನನ್ನ ಮಗ. ಇಲ್ಲಿ ನಿಮ್ಮನೇಲಿ ಯಾರ್ಯಾರಿದ್ದೀರಾ? ನಿಮ್ಮ ಸಂಬಂಧಿಕರು, ಅಣ್ಣ ತಮ್ಮಂದಿರು ಯಾರು ನಿಮ್ಮ ಜೊತೆಲಿ ಇಲ್ವಾ? ನಾನು ನನ್ನ ಹೆಂಡತಿ ಇಬ್ಬರೇ ಸರ್ ಈ ಮನೇಲಿರೋದು. ಜಮೀನು ನೋಡ್ಕೊಂಡು ಇಲ್ಲೇ ಇದ್ದೀವಿ. ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ ಬೆಂಗಳೂರಲ್ಲಿದ್ದಾರೆ ಸರ್. ನನ್ನ ತಮ್ಮ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಎಲ್ಲಿ ನಿಮ್ಮ ತಮ್ಮ? ನಿಮ್ಮ ಮಗ ತೀರ್ಕೊಂಡಿರೋ ವಿಷಯ ಅವ್ರಿಗೆ ಗೊತ್ತಿಲ್ವಾ? ಇಲ್ಲ ಸರ್, ಅವನಿಗೆ ವಿಷಯನೇ ಗೊತ್ತಿಲ್ಲ. ಮೊನ್ನೆ ಫೋನ್ ಮಾಡಿ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಅವರಿಗೆ ಫೋನ್ ಮಾಡಿ ನೀವು ವಿಷಯ ತಿಳಿಸಿಲ್ವಾ? ನಾವು ತುಂಬ ಸರಿ ಅವನಿಗೆ ಫೋನ್ ಮಾಡಿದ್ವಿ ಸರ್, ಅವ್ನು ಫೋನೇ ತೆಗಿತಾ ಇಲ್ಲ. ಯಾರು ರಿಸೀವ್ ಮಾಡ್ತಾ ಇಲ್ಲ. ಅವ್ರಿಗೂ ನಮ್ಮ ಮಗ ಅಂದರೆ ತುಂಬ ಪ್ರಾಣ ಸರ್. ಕಡೆಗಾಲದಲ್ಲಿ ಮುಖ ನೋಡೋಕ್ಕೂ ಸಿಗಲಿಲ್ಲ ಸರ್. ಈ ಜಮೀನು ಅಂದ್ರಲ್ಲ, ಅದೆಲ್ಲ ಎಷ್ಟು ಆಸ್ತಿ ಇದೆ? ಯಾರ ಹೆಸರಲ್ಲಿದೆ ಅದೆಲ್ಲ? ನಮ್ಮ ತಂದೆ ಕಡೆ ಆಸ್ತಿನೇ ನಮಗೆ ಭಾಳ ಇದೆ ಸರ್. ನನಗೂ ನನ್ನ ತಮ್ಮನಿಗೂ ನಮ್ಮ ತಂದೆಯವರೇ ಭಾಗ ಮಾಡಿಕೊಟ್ಟಿದ್ದಾರೆ. ನನ್ನ ತಮ್ಮನಿಗೆ ಮಕ್ಕಳಿಲ್ಲ ಸರ್, ಅದಕ್ಕೆ ಅವ್ನು ಪೂರ್ತಿ ಆಸ್ತಿನೂ ನನ್ನ ಮಗನ ಹೆಸರಿಗೆ ಮಾಡಿದ್ದಾನೆ ಸರ್. ಅವರಾಗೆ ಬರೆದ್ರೋ ಅಥವಾ ನೀವೇನಾದರೂ ಬರೆಸ್ಕೊಂಡ್ರು? ಇಲ್ಲ ಸರ್, ಅವರೇ ಬರೆದ್ರು. ಅವ್ರಿಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಮುಂದೆ ಕಷ್ಟ ಸುಖಕ್ಕೆ ಇವನೇ ಆಯ್ತಾನೆ ಅಂತ ಅವರೇ ಇವನ ಹೆಸ್ರಿಗೆ ಮಾಡಿದ್ರು ಸರ್. ಹಾಂ, ಊಟ ಮಾಡಿದ್ರಾ? ಏನು ಮಾಡಿದ್ರಾ? ಬನ್ನಿ ಇಲ್ಲಿ. ಹೇಳಿ ಸರ್. ಈ ಸದಾನಂದ ಗೌಡ್ರ ಮನೆ ಇದೇ ಬಿಲ್ಡಿಂಗ್ ಅಲ್ಲಿ ಇರೋದಲ್ವಾ? ಯಾವ ಸದಾನಂದ ಗೌಡ್ರು ಹೇಳಿ? ಅದೇ ರೀ, ಈ ಕಾರ್ಪೆಂಟಿಂಗ್ ಕೆಲಸ ಮಾಡ್ಕೊಂಡಿದಾರಲ್ಲ ಆ ಸದಾನಂದ ಗೌಡ್ರು. ಕಾರ್ಪೆಂಟ್ ಸದಾನಂದ ಗೌಡ್ರಾ? ನೋಡಿ ಸರ್, ಫಸ್ಟ್ನೇ ಬಿಲ್ಡಿಂಗ್ ಅವ್ರದೇ. ನಾವು ನೋಡಿದ್ವಿ. ಮನೇಲಿ ಯಾರೂ ಇಲ್ಲ. ಓ, ಮನೇಲಿ ಯಾರೂ ಇಲ್ವಾ? ಮನೆ ತಿರುಪ್ತಿ ಹೋಗ್ಬೇಕು ಅಂದ್ರೆ ತಿರುಪ್ತಿ ಹೋಗಿರ್ಬೇಕು ಸರ್. ಅಕ್ಕಪಕ್ಕದ ಮನೆಯವ್ರ ಜೊತೆ ಹೇಗಿದ್ದಾರೆ? ಏನಾದರೂ ಜಗಳ ಮಾಡ್ಕೊಂಡಿದ್ದಾರೆ? ಇಲ್ಲ ಸರ್, ಅವ್ರು ಯಾರ ತಾವು ಜಗಳ ಮಾಡ್ಕೊಳ್ಳೋಂಥ ಮುಂಚೆ ಅಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಹೌದಾ? ಯಾಕೆ ಸರ್, ಏನಾಯ್ತು? ಏನಾದ್ರು ಎಡವಟ್ ಮಾಡ್ಕೊಂಡಿದ್ದಾರಾ? ಒಂದು ಫೋನ್ ಮಾಡಿ ನೋಡಿ. ನಾವು ಅವ್ರಿಗೆ ಫೋನ್ ಮಾಡ್ತಾ ಇದ್ದೀವಿ, ಆದರೆ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಬಂದಮೇಲೆ ಸ್ಟೇಷನಿಗೆ ಬರೋದು ಕೇಳಿ. ಸರಿ ಸರ್, ಹೇಳಿ. ಮನೆ ಓನರ್ ನೀವೇನಮ್ಮ? ಹೌದು. ಹಾಂ, ಬನ್ನಿ, ಸಾಹೇಬರು ಕರಿತಾ ಇದ್ದಾರೆ. ಹರೀಶನ್ ಮೇಲೆ ಈ ಮುಂಚೆ ಯಾರಾದರೂ ಬಂದು ಗಲಾಟೆ ಮಾಡಿದ್ರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮು. ನನಗೂ ಈ ವಿಷಯ ಕೇಳಿ ತುಂಬ ಆಶ್ಚರ್ಯ ಆಯಿತು. ಅವತ್ತು ಇಲ್ಲಿ ಬಂದು ಗಲಾಟೆ ಮಾಡಿದ್ರಲ್ಲ, ಅವ್ರನ್ನ ಇಲ್ಲಿ ಯಾರಾದರೂ ಅವ್ರನ್ನ ಐಡೆಂಟಿಫೈ ಮಾಡ್ತಾರಾ? ಇರಿ ಸರ್, ಕೇಳ್ತೀನಿ. ಏ ಕೃಷ್ಣ, ಬಾರೋ ಇಲ್ಲಿ. ಅವತ್ತು ನನಗೂ ಇವನೇ ಸಹ ಹೇಳಿದ್ದು ಏನಾಯಿತು ಅಂತ. ಕೃಷ್ಣ, ಅವತ್ತೇನಾಯಿತು ಅಂತ ಸಾಹೇಬ್ರಿಗೆ ಸ್ವಲ್ಪ ಹೇಳು. ಸರ್, ನಾನು ಇಲ್ಲೇ ಹೊರಗಡೆ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದೆ. ಅದು ಯಾರೋ ಆಟೋದಲ್ಲಿ 4-5 ಹುಡುಗರು ಬಂದಿದೆ ಸರ್. 4-5 ಹುಡುಗರು ಮತ್ತು ಒಂದು ಹೆಂಗಸು. ಅವಳಿಗೆ 45ರಿಂದ 50 ವಯಸ್ಸು ಇರ್ಬೋದು ಸರ್. ಯಾವುದೋ ಹುಡುಗಿ ವಿಚಾರಕ್ಕೆ ಅಂತ ಗಲಾಟೆ ಮಾಡ್ತಾಯಿದ್ದೆ ಸರ್. ಅವ್ನ ಬಾ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಕೊಂಡು ಹೋದ್ರು. ಟಿ ಟಿ ಯಾವ ಕಡೆ ಹೋಯ್ತು? ಇದೇ ರಸ್ತೆಯಲ್ಲಿ ಮುಂದಕ್ಕೆ ಹೋದರೆ ಹಾಸನ ರೋಡಿಗೆ ಕನೆಕ್ಟ್ ಆಗುತ್ತೆ ಸರ್. ಇದೇ ರೋಡಲ್ಲಿ ಮುಂದೆ ಹೋದರು.
ನಿಲ್ಸಿ ನೋಡ್ರಿ, ಇದೇ ಗಾಡಿ ಅಲ್ವಾ? ನೋಡ್ರಿ, ನೀವು ಯಾರು ಅಂತ ಪತ್ತೆ ಹಚ್ಚಿ. ಒಳಗಡೆ ಇರೋ ಮುಖ ಕಾಣಿಸ್ತಾ ಇದಲ್ವ? ಹೌದು ಸರ್, ಆ ಓನರ್ ಮನೆ ಹತ್ರ ಹೇಳ್ದಾಗೆ ಆ ಟಿಟಿಲಿ ಒಬ್ಳು ಹೆಂಗಸಿದ್ದಾಳೆ, ಆದರೆ ಸರಿಯಾಗಿ ಗುರುತು ಸಿಗ್ತಾ ಇಲ್ಲ ಸರ್. ಇವರು ಬೆಂಗಳೂರಿನಲ್ಲೇ ಇರಬೇಕು. ವಿಜಯನಗರ ಪೊಲೀಸ್ ಸ್ಟೇಷನ್ ವಿಚಾರಿಸಿದ್ರೆ ಸಿಗ್ಬೋದು. ಚಿಕ್ಕ ವಯಸ್ಸಿನಿಂದ ಅವನ್ನ ನೀವೇ ಸಾಕು ಬೆಳೆಸಿದ್ರಿ. ಅವನಿಗೆ ಬೇಕಾದ ಬೇಡ ಎಲ್ಲನೂ ನೀವೇ ಕೊಡ್ತಾ ಇದ್ರಿ. ಕೊನೆ ಸುದ್ದಿ ಅವ್ರ ಮಕ್ಕ ದರ್ಶನ ಮಾಡಕ್ಕಾಗಿಲ್ವಲ್ಲ. ಇದೆಂತ ತುಂಬ ನಾನು, ಇದೆಂತ ತುಂಬ. ಯಾವ ಪಾಪ ಹಿಡ್ಕೊಂಡ್ರು, ಯಾರು ಸಹವಾಸ ಮಾಡಿದ್ದು ಅವರು. ಕೊನೆಗೂ ನಮ್ಮನ್ನ ಅನಾಥನಾಗಿ ಮಾಡ್ಬಿಟ್ಟಲ್ಲ, ಅನಾಥನಾಗಿ ಮಾಡ್ಬಿಟ್ಟು ಪೊಲೀಸವ್ರು ಬಂದಿದ್ರು. ನೀನು ಬಂದ ತಕ್ಷಣ ಕಳ್ಸಿದ್ರು. ಅದೇನು ವಿಚಾರಿಸ್ಕೊಂಬೋದು. ಹೋಗ್ಲ ಆಯ್ತು, ಹೋಗ್ಲ. ಸರ್ ನಮಸ್ಕಾರ ಸರ್. ಯಾರು ಇವರು? ಸರ್, ಮೊನ್ನೆ ಟಿಟಿಲಿ ಮರ್ಡರ್ ಆಯ್ತಲ್ಲ, ಆ ಹುಡುಗನ ಚಿಕ್ಕಪ್ಪ ಸರ್. ಓಹೋ, ಆ ಹುಡುಗನ ಚಿಕ್ಕಪ್ಪನಾ? ಹೌದು ಸರ್. ಏನ್ರಿ ಮಾಡ್ಕೊಂಡಿದ್ದೀರಾ? ಸರ್, ನಾನು ಬೆಂಗಳೂರಿನಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಸರ್, ನಾನು ಬೆಂಗಳೂರಿನಲ್ಲಿ ಮೂಡ್ಲುಪಾಳ್ಯದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಮಗ ಹರೀಶನು ನನ್ನ ಜೊತೆನೇ ಇದ್ದೆ ಸರ್. ಈಗ ಮದುವೆ ನಿಶ್ಚಯ ಆದಮೇಲೆ ನಮ್ಮಿಂದ ದೂರ ಹೊರಟೋದ ಸರ್. ನಾನು ಬೇಡ ಅಂತ ಹೇಳಿದೆ. ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ಸರ್ ಅವನನ್ನು. ಆದರೂ ನನ್ನ ಮಾತು ಕೇಳಿಲ್ಲ ಸರ್. ಸರ್, ಆ ದೇವರು ನನಗೆ ಎಂಥ ಕಷ್ಟ ಕೊಟ್ಬಿಟ್ಟ ಸರ್. ಅಳಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗನ ಮದುವೆ ನಿರ್ವಿಘ್ನವಾಗಿ ಆಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ತಿರುಪ್ತಿಗೆ ಹೋಗಿದ್ದೆ ಸರ್. ಆದರೆ ಹೀಗಾಗಿ ಹೋಗ್ಬಿಡ್ತು. ಹರೀಶ ಸತ್ತು 3-4 ದಿವಸ ಆದ್ಮೇಲೆ ಊರಿಗೆ ಬರ್ತಾ ಇದ್ದೀರಾ. ಕಡೆ ಸಲ ಅವ್ನ ಮುಖನ ನೋಡ್ಲಿಲ್ವಲ್ರಿ? ಈಗ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಸರ್? ನನ್ನ ಮಗನ ಮದುವೆ ಇನ್ನು 15 ದಿವಸ ಇತ್ತು ಸರ್. ನಿರ್ವಿಘ್ನವಾಗಿ ಆಗಲಿ ಅಂತ ದೇವ್ರನ್ನ ಕೇಳ್ಕೊಳೋದಕ್ಕೆ ತಿರುಪ್ತಿಗೆ ಹೋಗಿದ್ದೆ ಸರ್. ಸರ್, ನನ್ನ ಫೋನನ್ನು ನನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಸರ್. ಟ್ರೈನ್ ಟಿಕೆಟ್ ಜೇಬಲ್ಲೇ ಇದೆ ನೋಡಿ ಸರ್. ಕೊಲೆಯಾದ ಹಿಂದಿನ ದಿವಸ ನೀವು ಟೂರ್ ಹೋಗಿದ್ದೀರ. ಅಂತ್ಯ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ಊರಿಗೆ ವಾಪಸ್ ಆಗಿದ್ದೀರ. ವಿಚಿತ್ರ ಅನ್ಸಲ್ವೇನ್ರಿ? ಸರ್, ಹಾಗೇನಿಲ್ಲ ಸರ್. ಆ ಸ್ವಾಮಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನಿಸ್ತು, ಹೋಗಿದ್ದೆ ಸರ್. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಇದ್ರ ಉದ್ದೇಶ ನಿಮ್ಮ ಮಗನ ಕೊಲೆ ಮಾಡಿದವ್ರನ್ನ ಹಿಡಿಯೋದು ಅಷ್ಟೇ. ನನ್ನ ಮಗನ ಕೊಲೆ ಮಾಡೋದನ್ನ ಖಂಡಿತವಾಗ್ಲೂ ಹಿಡೀರಿ ಸರ್. ನಾನು ಬೇಡ ಅಂತೀನ, ನನಗೂ ಅದೇ ಬೇಕಾಗಿರೋದು ಸರ್. ಕೊನೆಗಾಲದಲ್ಲಿ ಅವನು ನಮಗೆ ಆಸರೆ ಆಗಿರ್ತಾನೆ ಅಂತ ನಮ್ಮ ಆಸ್ತಿನೆಲ್ಲ ಅವನಿಗೆ ಬರೆದಿದ್ದೆ ಸರ್. ದಯವಿಟ್ಟು ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ಅಮ್ಮ, ಅಪ್ಪ, ಅಣ್ಣ, ಅದಕ್ಕೆ ಎಲ್ಲಿದ್ದೀರಾ? ಬನ್ರಿ. ಏನ್ರ ಹೇಳ್ದೆ ಕೇಳ್ದೆ ದಿಢೀರಂಗ್ ನುಗ್ಬಿಟ್ಟಿದ್ದೀರಿ? ಏನೋ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಸ್ವಲ್ಪ ಬಂದಿದೀವಿ. ಬೇಡ ಅಂದ್ರೆ ಹೊರಟೋಗ್ಬಿಡ್ತೀವಿ. ಅದ್ಯಾಕ ಹಂಗಂದ್ಯಾ? ನೋಡು, ನನಗೆ ದಿಢೀರಂತ ಯಾಕೆ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ನನ್ನ ಸಮಸ್ತ ಆಸ್ತಿನೆಲ್ಲ ನನ್ನ ಮಗ ಹರೀಶನಿಗೆ ಬರ್ಕೊಡ್ತಾ ಇದ್ದೀನಿ. ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇದ್ದೀನಿ. ಅಲ್ಲ ಕಣ ತಮ್ಮಯ್ಯ, ನಿನ್ನ ಆಸ್ತಿನೆಲ್ಲ ಇವನ ಹೆಸ್ರಿಗೆ ಬರೀ ಅಂತ ಈಗ ಯಾರ ಹೇಳ್ದು ನಿಂಗೆ? ಯಾರು ಯಾಕಣ್ಣ ಹೇಳ್ಬೇಕು? ಈ ಕೆಲಸನ ನಾನು ಯಾವತ್ತೋ ಮಾಡ್ಬೇಕಾಗಿತ್ತು.
ಇವತ್ತು ಮಾಡ್ತಾ ಇದ್ದೀನಿ. ಅಲ್ಲ ಚಿಕ್ಕಪ್ಪ, ಈ ಆಸ್ತಿ ಎಲ್ಲ ಯಾಕೆ ಬೇಕು? ಹರೀಶ, ನೀನು ಚಿಕ್ಕವನು, ನಿನಗೇನು ಗೊತ್ತಾಗೋದಿಲ್ಲ. ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಆಸ್ತಿ ಇನ್ಯಾರಿಗಪ್ಪ ಹೋಗ್ಬೇಕು? ನಿನಗೇ ಸೇರೋದು. ನೋಡೋಣ, ನಾನು ತೀರ್ಮಾನ ತಗೊಂಡಿದ್ದೀನಿ. ಇದಕ್ಕೆ ಯಾರು ದೂಸರ ಮಾತಾಡಂಗಿಲ್ಲ. ಗೊತ್ತಾಯ್ತಾ ಅದಕ್ಕೆ? ನೋಡಿ, ಯಾರು ದೂಸರ ಮಾತಾಡಂಗಿಲ್ಲ. ನಾನು ತಗೊಂಡಿರೋ ತೀರ್ಮಾನನೇ ಕಡೆ ತೀರ್ಮಾನ. ಗೊತ್ತಾಯ್ತಾ? ಆಯಿತು, ನೀವೇನು ಹೊರಡಿ ರೀ. ಇವ್ರ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ತಗೊಳ್ಳಿ. ನೋಡಿ, ಹೇಳಿ ಕಳಿಸಿದಾಗ ಮತ್ತೆ ಬರಬೇಕಾಗತ್ತೆ ನೀವು. ಖಂಡಿತ ಬರ್ತೀನಿ ಸರ್. ನಾನು ಬರ್ತೀನಿ ಸರ್. ನಮಸ್ಕಾರ. ಹರೀಶ ಈ ರೀತಿ ಕೊಲೆಯಾಗಿ ಹೋದಾಗ ಆತನ ಚಿಕ್ಕಪ್ಪ ಸದಾನಂದ ಊರಲ್ಲಿರೋದಿಲ್ಲ. ಆತ ತನ್ನ ಮೊಬೈಲನ್ನು ಮರೆತು ಹಾಗೆ ತಿರುಪತಿಗೆ ಹೋಗಿರ್ತಾನೆ. ಇದು ಕೂಡ ಪೊಲೀಸರ ಸಂಶಯಕ್ಕೆ ಕಾರಣ ಆಗುತ್ತೆ. ಹರೀಶನ್ ತಂದೆ ನಿಂಗಪ್ಪ ಮತ್ತು ಸದಾನಂದ ಅಣ್ಣ ತಮ್ಮಂದರು. ಹರೀಶ ನಿಂಗಪ್ಪನವ್ರಿಗೆ ಒಬ್ಬನೇ ಮಗ ಆದರೆ ಸದಾನಂದ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ಅವರು ಚಿಕ್ಕ ವಯಸ್ಸಿಂದ ಹರೀಶನ್ನೇ ತಮ್ಮ ಮಗ ಅಂತ ಅಂದ್ಕೊಂಡು ಅವರ ಪಿತ್ರಾರ್ಜಿತ ಆಸ್ತಿಯ ಪಾಲನ್ನು ಹರೀಶನ ಹೆಸರಿಗೆ ಬರೆದಿರ್ತಾರೆ. ಸದಾನಂದ ಮತ್ತು ಜಯಲಕ್ಷ್ಮಿ ದಂಪತಿಗಳು ಹರೀಶನ್ನ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡಿಕೊಂಡು ಸಾಕಿ ಬೆಳೆಸಿರ್ತಾರೆ. ಸದಾನಂದ ಈ ವಿಷಯನ ಪೊಲೀಸರಿಗೆ ಸ್ಪಷ್ಟವಾಗಿ ಹೇಳಿದ ಮೇಲೆ ಸದಾನಂದನ ಮೇಲೆ ಅನುಮಾನ ಪಡೋದಕ್ಕೆ ಪೊಲೀಸರಿಗೆ ಯಾವುದೇ ಕಾರಣಗಳು ಸಿಗೋದಿಲ್ಲ ಮತ್ತು ಸದಾನಂದ ಅಪರಾಧಿ ಅಲ್ಲ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಈ ಮಧ್ಯೆ ಹರೀಶನ ಟಿಟಿಲಿ ಓಡಾಡಿದ್ದ ಹೆಂಗಸಿನ ಫೋನ್ ಕಾಲ್ ಡೀಟೇಲ್ಸ್ ಪೊಲೀಸರಿಗೆ ಸಿಗುತ್ತೆ. ಪೊಲೀಸರು ತಮ್ಮದೇ ರೀತಿಯಲ್ಲಿ ಆಕೆಯ ಬಾಯ್ಬಿಡಿಸ್ತಾರೆ. ಆ ಹೆಂಗಸು ಹರೀಶನ್ ಜೊತೆಗೆ ಹೊಂದಿದ್ದ ಸಂಬಂಧ ಮತ್ತು ಕೊಲೆಯ ರಹಸ್ಯ ಬಯಲಾಗುತ್ತೆ. ಮೇ 6, 2014, ಕುಣಿಗಲ್ ಪೊಲೀಸ್ ಠಾಣೆ. ಹಲೋ ಸರ್, ಅವ್ನ ಫೋನ್ ಕಾಲ್ ಲಿಸ್ಟ್ ತರಿಸಿದ್ದೀನಿ. ಆ ಸಿಮ್ಮು ಪ್ರೇಮಮ್ಮ ಅನ್ನೋರ ಹೆಸರಲ್ಲಿದೆ. ಆ ನಂಬರ್ 29ನೇ ತಾರೀಕು ಸಂಜೆ 6 ಗಂಟೆ ಮೇಲೆ ಕುಣಿಗಲ್ ಲೊಕೇಶನ್ ತೋರಿಸ್ತಾ ಇದೆ. ಆಮೇಲೆ ಇದ್ದಕ್ಕಿದ್ದಾಗೆ ಸ್ವಿಚ್ ಆಫ್ ಆಗಿದೆ. ಹಾಗಾದರೆ ಆ ಪ್ರೇಮಮ್ಮನೇ ಮಗಳ ವಿಷಯದಲ್ಲಿ ಕೊಲೆ ಮಾಡಿಸಿರ್ತಾಳೆ. ಅವತ್ತು ವಿಡಿಯೋದ ನೋಡಿದ್ವಲ್ಲ, ನೋಡ್ರಿ, ಅವಳನ್ನ ಹೇಳ್ಕೊಂಬಂದು ಚೆನ್ನಾಗಿ ಬೆಂಡತ್ತಿ ಎಂಕ್ವೈರಿ ಮಾಡಿ. ಸರ್, ನಾವು ಈಗಾಗಲೇ ಅವಳನ್ನು ಅರೆಸ್ಟ್ ಮಾಡಿದ್ದೀವಿ ಸರ್. ನೀವು ಬಂದರೆ ಅವಳಿಂದ ಸ್ಟೇಟ್ಮೆಂಟ್ ತೊಗೊಳ್ಬೋದು. ಗುಡ್. ನೋಡ್ರಿ, ಅವಳನ್ನ ಕರ್ಕೊಂಬಂದು ನಾನು ಚೇಂಬರಲ್ಲಿ ಕೂರಿಸ್ತೀವಿ. ನಾನು ಬರ್ತೀನಿ. ಎಸ್ ಸರ್.
ಯಾರು ನೀವು ಯಾರು ಅಂತಾನೆ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಸ್ಟೇಷನ್ ಹೋಗ್ತಾರೆ ಸುಮ್ಮನೆ ಕೂತ್ಕೊಂಡ್ಬಿಡು. ಕೂತ ನೋಡ್ತಾ ಇದ್ಯಾ? ಅದು ಹೆಸರು ಮಾಡ್ತಾ ಬರಲ್ಲ ಹೋಗಿ. ಯಾವನಾದ್ರೂ ಅವ್ನು ಮೂಗಿರ್ತಾರಲ್ಲ. $2 ಲಕ್ಷ ಆಸೆಗೋಸ್ಕರ ನೀನು ಮಗನ ತರ ಹುಡುಗನ ಬಾಯಿ ವಿಷ ಆಗಿದೆಯಲ್ಲ, ಎಂತ ಕಠಿಣ ಮಾಸ್ ನಿಂದು. ಸರಿ, ಎಲ್ಲಿ ನಿನ್ನ ಮಗ? ನನ್ನ ಮಗ ಹನ್ಮೇಗೌಡ ಮತ್ತು ಅವ್ನ ಸ್ನೇಹಿತರೆಲ್ಲ ಯಾವುದೋ ಹಳ್ಳಿಗೆ ಹೋಗಿ ತಲೆ ಮರೆಸ್ಕೊಂಡಿದ್ದಾರೆ ಸರ್. ಅವರೆಲ್ಲ ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡಿ ಅವ್ರನ್ನ ಅವತ್ತು ಹೇಳ್ಕೊಂಬನ್ನಿ. ಎಸ್ ಸರ್. $1 ಲಕ್ಷ. ಕೆಲಸ ಬೇಗ ಆಗಬೇಕು, ಲೇಟ್ ಆಗಬಾರ್ದು. ಅವನು ಎಲ್ಲಿರ್ತಾನೆ, ಎಲ್ಲೆಲ್ಲಿ ಓಡಾಡ್ತಾನೆ, ಯಾವಾಗ ಮನೆಗೆ ಬರ್ತಾನೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಅವನ ಮನೆ ಇರೋದು ಮೂಡ್ಲುಪಾಳ್ಯದಲ್ಲಿ.
ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಯಾವುದೋ ಕಂಪ್ನಿಗೆ ಪಿಕಪ್ಪು ಡ್ರಾಪು ಮಾಡ್ತಾನೆ. ಅವನು ಪ್ರತಿದಿನ ಸಂಜೆ 6ರಿಂದ 7 ಗಂಟೆ ಒಳಗೆ ಮೂಡ್ಲುಪಾಳ್ಯದ ಅವನು ರೂಮಿಗೆ ಬಂದುಬಿಡ್ತಾನೆ. ಎಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಲ್ಲೇ ಮುಗಿಸ್ಬಿಡ್ತೀವಿ. ಮೇ 12ನೇ ತಾರೀಕಿಗೆ ಅವನ ಮದುವೆ ಫಿಕ್ಸ್ ಆಗಿದೆ. ನಾಳೆ ಬೆಳಿಗ್ಗೆ ವಿಜಯನಗರಕ್ಕೆ ಹೋಗಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅವನು ಇನ್ವಿಟೇಷನ್ ತಗೋದಕ್ಕೆ ಹೋಗ್ತಾನೆ. ಅಲ್ಲೇ ಅವನನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿ. ನಾಳೆ ಬೆಳಗ್ಗೆ ಅವನು ಇರೋದಿಲ್ಲ, ಯೋಚನೆ ಮಾಡಬೇಡ. ಕೆಲಸ ಹುಷಾರಾಗಿ ಮುಗಿಸಿ. ಯಾವುದೇ ಕಾರಣಕ್ಕೂ ನಾವು ಸಿಗಾಕೋಬಾರ್ದು. ಅವನು ಬದುಕುಳಿಬಾರ್ದು.